ನನ್ನ ಹೆಸರು ಮಹಾಂತೇಶ್ ದೇಸಾಯಿ ಅಂತೇಳಿ. ನಾನು 1990ರಿಂದ ನನ್ನ ವಕೀಲ ವೃತ್ತಿ ಪ್ರಾರಂಭಿಸಿದ್ದು. ಗುಲ್ಬರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಾನು ಈಗ ವಕೀಲನಾಗಿ ಇಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ನನ್ನ ವೃತ್ತಿಯನ್ನು ಮಾಡುತ್ತಿದ್ದು. ಇವತ್ತಿನ ದಿನ ಈ ಕಾನೂನು ಬಗ್ಗೆ ಹೇಳೋದಾದರೆ, ಫಿರ್ಯಾದಿ ಕಂಪ್ಲೇಂಟ್ ಅಂತಂದರೆ ಏನು, ಫಿರ್ಯಾದಿ ಅಂತಂದರೆ ಏನು, ಅದು ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಅದರಲ್ಲಿ ಏನನ್ನು ಒಳಗೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅದರ ಬಗ್ಗೆ ತಮಗೆ ತಿಳಿಸಲು ಇಚ್ಛೆಪಡಿಸ್ತೇನೆ. ನಮ್ಮ ಈ ಕಾನೂನಿನಲ್ಲಿ ಏನಿದೆ ಅಂತಂದರೆ, ಈ ಕಂಪ್ಲೇಂಟ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ಫಿರ್ಯಾದಿ ಅಂಥೇಳಿ ಕರಿತೇವೆ. ಈ ಫಿರ್ಯಾದಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈ ಅಪರಾಧ ಯಾವುದಾದ್ರೂ ಒಂದು ಅಪರಾಧ ನಡೆದ ಸಮಯದಲ್ಲಿ ಅಲ್ಲಿ ಯಾರಾದರೂ ಹಲ್ಲೆಗೊಳಗಾಗಿದ್ದರೆ ಆ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಏನೋ ತನ್ನ ಕೆಲಸ ಸಲುವಾಗಿ ಹೋಗಿರ್ತಾನೆ. ಹೋಗಿ ವಾಪಸ್ ಮನೆಗೆ ಬರುವಾಗ ಯಾರೋ ಇಬ್ಬರು ಬಂದು ಅವನಿಗೆ ಹಲ್ಲೆ ಮಾಡ್ತಾರೆ ಅಂತಂದರೆ ಅವನಿಗೆ ಹೊಡಿತಾರೆ, ಅವನಿಗೆ ಗಾಯಗಳನ್ನು ಮಾಡ್ತಾರೆ. ಮಾಡಿದ್ಮೇಲೆ ಆ ವ್ಯಕ್ತಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಈಗ ನಾವು ಎಕ್ಸಾಂಪಲ್ ತೊಗೋಬೇಕಾದ್ರೆ, ಈ ಪಬ್ಲಿಕ್ ಗಾರ್ಡನ್ ಇದೆ ಗುಲ್ಬರ್ಗಾದಲ್ಲಿ. ಅಲ್ಲಿ ಒಂದು ವೇಳೆ ಬರುತ್ತಿರುವಾಗ ಅವನು 2 ವೀಲರ್ ಮೇಲೆ ಒಂದು ವೇಳೆ ಹೊರಟಿದ್ದ ಅಂತಂದರೆ, ಆ 2 ವೀಲರನ್ನು ಯಾರೋ 3-4 ಜನ ಬಂದು ತಡೆದು ಅವನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವನ ಮೇಲೆ ಹಲ್ಲೆ ಮಾಡಿದ ನಂತರ ಅಲ್ಲಿ ಏನಾಗುತ್ತೆ, ಇದು ಒಂದು ಸಾರ್ವಜನಿಕ ರಸ್ತೆ ಮೇಲೆ ಇದೊಂದು ಘಟನೆ ಆಗುತ್ತೆ. ಆವಾಗ ಏನು ಮಾಡಬೇಕು ಆ ವ್ಯಕ್ತಿ? ಈಗ ಮೊದಲು ನಾವು ತಿಳ್ಕೋದೇನಂತಂದರೆ, ಆ ಗಾಯದ ಸ್ವರೂಪ ಮುಖ್ಯ. ಯಾಕಂತಂದ್ರೆ ಏನಾಗುತ್ತೆ, ಒಂದು ವೇಳೆ ತೀವ್ರವಾದ ಗಾಯ ಒಂದು ವೇಳೆ ಮಾಡಿದರೆ ಅವನು ಫಸ್ಟ್ ಏನು ಮಾಡ್ತಾನೆ, ಇಮಿಡಿಯೇಟ್ಲಿ ತಾನು ದವಾಖಾನೆಗೆ ಹೋಗಿ ಆ ಉಪಚಾರ ಹೊಂದುವುದು ಮುಖ್ಯ ಇರುತ್ತದೆ. ಯಾಕಂತಂದರೆ ಸಾಮಾನ್ಯ ಸ್ವರೂಪದ ಗಾಯ ಆಯಿತು ಅಂತಂದ್ರೆ ಅವನೇನು ಮಾಡ್ತಾನೆ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ. ಒಂದು ವೇಳೆ ತೀವ್ರ ಸ್ವರೂಪ ಗಾಯ ಆಗಿದ್ದರೆ ಗುಲ್ಬರ್ಗಾದಲ್ಲಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಇಲ್ಲ, ಯಾರಾದರೂ ಖಾಸಗಿ ಡಾಕ್ಟ್ರ್ ಇದ್ದರೂ ಅಲ್ಲಿನೂ ಹೋಗಿನೂ ಅವನು ತೋರಿಸ್ಬೋದು. ತೋರಿಸಿದ ನಂತರ ಏನು ಮಾಡಬೇಕು ಅಂತಂದರೆ, ಒಂದು ವೇಳೆ ಈ ಹಲ್ಲೆ ಮಾಡಿದವರು ಅವನಿಗೆ ಈ ರೀತಿ ಹಲ್ಲೆ ಮಾಡಿ ರಕ್ತಸ್ರಾವ ಆಗುವಂತೆ ಮಾಡಿದರೆ, ಅಲ್ಲಿ ಸಾರ್ವಜನಿಕರು ಇದನ್ನು ಒಂದು ವೇಳೆ ನೋಡಿದ್ದೇ ಆದರೆ ಅವರೆಲ್ಲ ಕರ್ಕೊಂಡು ಅವನಿಗೆ ಸರ್ಕಾರಿ ಆಸ್ಪತ್ರೆಗೆ ಒಯ್ಬೋದು. ಸರ್ಕಾರಿ ಆಸ್ಪತ್ರೆಗೆ ಒಯ್ದ ಮೇಲೆ ಚಿಕಿತ್ಸೆ ಕೊಡೋ ವೈದ್ಯ ಏನು ಮಾಡ್ತಾನೆ, ಅವರನ್ನು ಕೇಳ್ತಾನೆ, ಏನಾಯಿತು, ಎಲ್ಲಿ ಆಯಿತು, ಹೇಗಾಯ್ತು ಅಂತೇಳಿ. ಅವನು ವಿವರವಾಗಿ ಹೇಳಬೇಕು, ನಾನು ಈ ಥರ ಹೊಂಟಿದ್ದೆ, ಸಮಯ ಇಷ್ಟಾಗಿತ್ತು, ಈ ದಿನಾಂಕ ಆಗಿತ್ತು, ಅಲ್ಲಿ 3-4 ಜನ ಬಂದರು. ಒಂದು ವೇಳೆ ಅವರು ಹೆಸರು ಗೊತ್ತಿದ್ದರೆ ಹೆಸರು ಹೇಳಬೇಕು, ಇಲ್ಲ ಅಂತಂದರೆ 3-4 ಜನ ಇದ್ದರು, ಅದರಲ್ಲಿ ನಾನು ಒಬ್ರಿಗೆ ಗುರುತಿಸ್ತೀನಿ, ಉಳ್ಕಿದವ್ರು ಗುರುತಿಸಿಲ್ಲ. ಅವರು ಯಾವ ರೀತಿಯಿಂದ ಹೊಡೆದ್ರು, ಕೈಯಿಂದ ಹೊಡೆದ್ರು, ಯಾವುದು ಆಯುಧದಿಂದ ಹೊಡೆದ್ರು, ಯಾವ ಭಾಗಕ್ಕೆ ಹೊಡೆಯೋಕ್ಕಿಂತ ಮೊದಲು ಏನಂತ ಅವನಿಗೆ ಅವಾಚ್ಯ ಶಬ್ದಗಳನ್ನು ಬೈದರು. ಇದು ಒಂದು ವೇಳೆ ಅಲ್ಲಿ ಇದ್ದ ವೈದ್ಯರಿಗೆ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಇದು ಮೆಡಿಕೋ ಲೀಗಲ್ ಕೇಸ್ ಅಂತಂದರೆ ಇದು ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಯಾವ ಸ್ಥಳದಲ್ಲಿ ಇದು ಘಟನೆ ನಡೆದಿರುತ್ತದೆ, ಹಲ್ಲೆ ನಡೆದಿರುತ್ತದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಿದೆವು, ಈ ಪಬ್ಲಿಕ್ ಗಾರ್ಡನ್ ಎದುರು ಅಂತಂದರೆ, ಈ ಪಬ್ಲಿಕ್ ಗಾರ್ಡನ್ ಏನು ಸ್ಥಳ ಇದೆ, ಇದು ಯಾವ ಪೊಲೀಸ್ ಸ್ಟೇಷನ್ ಜುರಿಡಿಕ್ಷನಲ್ಲಿ ಬರುತ್ತೆ ಅಂತ ಇದು ಮಾಡಿಕೊಂಡು ವೈದ್ಯರು ನೇರವಾಗಿ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡ್ತಾರೆ. ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಥರ ಒಂದು ಘಟನೆ ಆಗಿದೆ, ಈ ವ್ಯಕ್ತಿ ನಮ್ಮ ದವಾಖಾನೆಗೆ ಬಂದಿದ್ದಾನೆ, ಅವನ ಮೇಲೆ ಹಲ್ಲೆ ಆಗಿದೆ ಅಂತೇಳಿ. ಇದನ್ನು ತಿಳ್ಕೊಂಡು ಆ ಇನ್ಫಾರ್ಮೇಷನ್ ಪಡೆದುಕೊಂಡು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಅಧಿಕಾರಿಗಳು ಏನು ಮಾಡ್ತಾರೆ, ನೇರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ವ್ಯಕ್ತಿಯನ್ನು ವಿಚಾರಣೆ ಮಾಡ್ತಾರೆ. ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿದಾಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅವನು ಹೇಳೋ ಪರಿಸ್ಥಿತಿಯಲ್ಲಿದ್ದರೆ ಅವನು ಹೇಳಿಕೆಯನ್ನು ಪಡೆದುಕೊಳ್ತಾರೆ. ಈ ಒಮ್ಮೊಮ್ಮೆ ಏನಾಗುತ್ತೆ, ಈಗ ಹಲ್ಲೆ ಬಹಳಷ್ಟು ಗಂಭೀರ ಸ್ವರೂಪ ಇದ್ದರೆ ಆಳಾಗ ಏನು ಮಾಡ್ತಾರೆ, ಅವರು ಸಂಬಂಧಿಕರು ಯಾರಾದರೂ, ಅವ್ರ ಪರಿಚಯದವರು ಯಾರಾದರೂ ಬಂದು ಅವನಿಗೆ ಒಂದು ವೇಳೆ ದವಾಖಾನೆಗೆ ಒಂದು ವೇಳೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರೆ ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಏನಾಗುತ್ತೆ, ಫಿರ್ಯಾದಿ ಕೊಡಬೇಕಾದ್ರೆ ಯಾವ ವ್ಯಕ್ತಿ ಹಲ್ಲೆ ಆಗಿರ್ತದೆ ಅವನೇ ಕೊಡಬೇಕಂತಲ್ಲ, ಸ್ವಾಭಾವಿಕವಾಗಿ ಅವನ ಜೊತೆ ಇದ್ದವರು ಕೊಡ್ಬೋದು, ಈ ಘಟನೆ ನೋಡಿದವರು ಕೊಡ್ಬೋದು. ಆ ಸಮಯದಲ್ಲಿ ಪೊಲೀಸರು ಬಂದು ವಿಚಾರಣೆ ಮಾಡಿದಾಗ
ಅವರು ಏನು ಮಾಡ್ತಾರೆ, ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಪೊಲೀಸರು ಈ ವ್ಯಕ್ತಿ ಇಷ್ಟೊಂದು ಹಲ್ಲೆ ಆದರೂ ಮಾತಾಡೋ ಪರಿಸ್ಥಿತಿನಲ್ಲಿ ಇದ್ದಾನೋ ಇಲ್ಲೋ ಅನ್ನೋ ಬಗ್ಗೆ ಡಾಕ್ಟ್ರಿಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಡಾಕ್ಟ್ರ್ ಏನು ಮಾಡ್ತಾರೆ, ಬಂದು ಅವನು ಎಲ್ಲಿ ಅಡ್ಮಿಟ್ ಮಾಡಿದ್ದಾನೆ ಆ ವಾರ್ಡಿಗೆ ಹೋಗಿ ಅವನನ್ನೇನದ ಪರೀಕ್ಷಿಸಿ ಮಾಡಿ ಈಗ ಇವನು ಮಾತಾಡೋ ಪರಿಸ್ಥಿತಿಯಲ್ಲಿದ್ದಾನೆ, ಇವನು ಸರಿಯಾಗಿ ತಿಳ್ಕೊಂಡು ಹೇಳೋ ಪರಿಸ್ಥಿತಿನಲ್ಲಿದ್ದಾನೆ, ಅದಕ್ಕೆ ತಾವು ಏನದ ಅವನು ಹೇಳಿಕೆ ತೊಗೋಬೋದು ಅಂಥೇಳಿ. ಸೊ ಆನಂತರ ಏನು ಮಾಡ್ತಾರೆ, ಪೊಲೀಸರು ಹೋಗಿ ಅವನ ಹೇಳಿಕೆ ತೊಗೊಂಡು ಮರಳಿ ಠಾಣೆಗೆ ಬಂದು ಕೇಸ್ ರಿಜಿಸ್ಟ್ರಿ ಮಾಡ್ತಾರೆ. ಇದು ಒಂದು ವೇಳೆ ಅವನಿಗೆ ಗಂಭೀರ ಸ್ವರೂಪ ಗಾಯ ಆಗಿರೋದಿಲ್ಲ, ಸ್ವಲ್ಪ ಸ್ವಾಭಾವಿಕ ಗಾಯ ಆಗಿರ್ತದೆ, ಆ ವ್ಯಕ್ತಿ ಏನು ಮಾಡಬೇಕಂತಂದರೆ ಫಿರ್ಯಾದಿ ಕೊಡಬೇಕಂತಂತಂದರೆ ಅವನು ಮೊದಲು ಆ ಘಟನೆ ಬಗ್ಗೆ ವಿವರವಾಗಿ ಸಮಾಲೋಚನೆ ಮಾಡಬೇಕು. ಸೊ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗೇ ಫಿರ್ಯಾದಿ ಕೊಡಬೇಕಂತೇನು ಕಾನೂನಿನಲ್ಲಿಲ್ಲ. ಅವನು ಯಾವುದೇ ಸ್ಥಳದಲ್ಲಿ ಕುಂತು ಫಿರ್ಯಾದಿ ಬರೆದರೂ ಅದನ್ನೇನದ ಪೊಲೀಸರು ಸ್ವೀಕರಿಸಬೇಕಾಗತ್ತೆ. ಫಿರ್ಯಾದಿ ಅಂದರೆ ಏನು, ಇದು ಮುಖ್ಯ. ನಾವು ಏನು ನಮ್ಮ ಘಟನೆ ಒಂದು ನಡೆದಿರ್ತಾರೆ ಅದರ ಬಗ್ಗೆ ವಿವರವಾಗಿ ಆ ಫಿರ್ಯಾದಿಯಲ್ಲಿ ನಮೂದಿಸಬೇಕಾಗುತ್ತೆ. ಏನು ವಿವರ ನಮೂದಿಸಬೇಕಾಗುತ್ತೆ ಅಂದರೆ, ಮೊದಲು ನಮ್ಮ ಹೆಸರು, ನಮ್ಮ ತಂದೆ ಹೆಸರು, ನಾವು ಏನು ಉದ್ಯೋಗ ಮಾಡುತ್ತೇವೆ, ನಾವು ಎಷ್ಟು ವರ್ಷದಿಂದ ಈ ಸ್ಥಳದಲ್ಲಿ ವಾಸವಾಗಿದ್ದೇವೆ, ಇದನ್ನು ಬರೆದು ನಾವು ಅವತ್ತಿನ ದಿನ ಯಾವ ಸಮಯಕ್ಕಿದು ಹಲ್ಲೆ ಆಯಿತು, ಯಾವ ತಾರೀಕು ಇದು ಹಲ್ಲೆ ಆಯಿತು, ಆಮೇಲೆ ಯಾವ ಸ್ಥಳದಲ್ಲಿ ಇದು ಹಲ್ಲೆ ಆಯಿತು, ಯಾವ ಕಾರಣಕ್ಕೆ ಇದು ಈ ಘಟನೆ ನಡೀತು ಅನ್ನೋದು ನಾವು ಫಿರ್ಯಾದಿಯಲ್ಲಿ ಬರುತ್ತದೆ. ಆ ಫಿರ್ಯಾದಿಯಲ್ಲಿ ಇನ್ನೊಂದು ಏನು ಬರೀಬೇಕಂದ್ರೆ, ಈ ಹಲ್ಲೆಯನ್ನು ಯಾರಾದರೂ ನೋಡಿದರೆ ಆ ನೋಡಿದ್ದ ವ್ಯಕ್ತಿ ಒಂದು ವೇಳೆ ನಮಗೆ ಪರಿಚಯಸ್ಥರಾದರೆ ಅವ್ರ ಹೆಸರನ್ನು ನಾವು ಅದರಲ್ಲಿ ನಮೂದಿಸಬೇಕಾಗುತ್ತದೆ. ಒಂದು ವೇಳೆ ಅವರು ಯಾರು ನೋಡಿದವ್ರು ಗುರುತಿರಲಿಲ್ಲ ಅಂತಂತಂದರೂ ಇಷ್ಟು ಜನ ಇದ್ದರು ಅಂಥೇಳಿನೂ ನಾವು ಮುಂದೆ ತನಿಖೆಯಲ್ಲಿ ಅವರ ಹೆಸರು ಹೇಳ್ಬೋದು ಅಂತ ನಾವು ನಮೂದಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಫಿರ್ಯಾದಿದಾರರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಪೊಲೀಸರು ಏನು ಮಾಡ್ತಾರೆ, ಇಲ್ಲ ನೀವು ಏನಾಗಿದೆ ಹೇಳಿ. ಎರಡು ಏನಂತಂದರೆ, ನಾನು ಮೌಖಿಕವಾಗಿಯೂ ಫಿರ್ಯಾದಿ ಕೊಡ್ಬೋದು, ಲಿಖಿತವಾಗಿಯೂ ಫಿರ್ಯಾದಿ ಕೊಡ್ಬೋದು. ಲಿಖಿತವಾಗಿ ಫಿರ್ಯಾದಿ ಕೊಡಬೇಕಂತೇನು ಕಂಪಲ್ಸರಿ ಏನಿಲ್ಲ. ಇವನ್ ನಾವು ಮೌಖಿಕವಾಗಿಯೂ ಕೊಡ್ಬೋದು. ಯಾಕಂದ್ರೆ ಏನಾಗುತ್ತೆ ಅಂತಂದರೆ, ಫಿರ್ಯಾದಿದಾರರು ಅಕ್ಷರಸ್ಥ ಇದ್ದ ಅಂತಂದರೆ ಲಿಖಿತವಾಗಿ ಕೊಡ್ತಾನೆ. ಫಿರ್ಯಾದಿದಾರ ಅನಕ್ಷರಸ್ಥ ಅಂದರೆ ಶಾಲೆ ಕಲ್ತಿದ್ದಿಲ್ಲ, ಓದಿದ್ದಿಲ್ಲ ಅಂದರೆ ಅವನು ಮೌಖಿಕವಾಗಿ ಹೇಳ್ತಾನೆ. ಈಗ ಮೌಖಿಕವಾಗಿ ಫಿರ್ಯಾದಿ ಹೇಳಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನೆ, ಯಾರು ಅಧಿಕಾರಿ ಇದ್ದಾರೆ, ಅವರು PSI ಅಥವಾ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಆಗಲಿ, ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹತ್ರ ಹೋಗಿ, ನಾನು ಇವತ್ತಿನ ದಿನ ಇಲ್ಲಿಂದ ನಾನು ಮರಳಿ ಬರ್ತಿದ್ದೆ, ನನಗೆ ಈ ಸ್ಥಳದಲ್ಲಿ ಈ ಥರ ಇಷ್ಟು 4-5 ಜನ ನನಗೆ ವಿನಾಕಾರಣ ತಡೆದು ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಇಂಥ ವ್ಯಕ್ತಿ, ಅವ್ರ ಹೆಸರು ಇವರು ನೋಡಿರುತ್ತಾರೆ ಅಂಥೇಳಿ ಡಿಟೇಲಾಗಿ ಅವನು ಅದರಲ್ಲಿ ನಮೂದಿಸಬೇಕು. ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ, ಪೊಲೀಸರು ಈ ವ್ಯಕ್ತಿ ಯಾರ ವಿರುದ್ಧ ಹಲ್ಲೆ ಅಂದರೆ ಫಿರ್ಯಾದಿ ಕೊಡ್ತಿದ್ದಾನೆ, ಆ ವ್ಯಕ್ತಿಗಳು ಒಂದು ವೇಳೆ ರಾಜಕೀಯ ಪ್ರಭಾವದಿಂದಿದ್ದರು, ಇಲ್ಲ ಭಾಳ ಶ್ರೀಮಂತರಿದ್ದರು, ಇಲ್ಲ ಪೊಲೀಸರಿಗೆ ಅಂದರೆ ಒಂದು ವೇಳೆ ಪರಿಚಯಸ್ಥರಿದ್ರು ಅಂತಂತಂದರೆ ಪೊಲೀಸರು ಏನು ಮಾಡ್ತಾರೆ, ನೀನು ಏನು ಹೇಳಬೇಡ, ನಾವು ಬರೀತೋ ಅದ್ರ ಪ್ರಕಾರ ನೀನು ಸೈನ್ ಮಾಡು ಅಂತೇಳಿ. ಅಂದರೆ ಅವರಿಗೆ ಹೆಲ್ಪ್ ಮಾಡೋಂಗೆ ಒಮ್ಮೊಮ್ಮೆ ಬರೀತಿರ್ತಾರೆ ಪೊಲೀಸರು. ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವೇನು ಮಾಡ್ಬೇಕಂತಂದರೆ, ನಾವು ಏನು ಹೇಳ್ತೋ ಅದು ನೀವು ಅಂದರೆ ಫಿರ್ಯಾದಿ ಏನು ಹೇಳ್ತಾನೆ ಅದು ಬರ್ಕೊಳ್ಳಿ ಅಂಥೇಳಿ ನಾವು ಅವರಿಗೆ ತನಿಖಾಧಿಕಾರಿಗಳಿಗೆ ಹೇಳ್ಬೋದು. ಆನಂತರ ಏನಾಗುತ್ತೆ, ಅಲ್ಲಿ ರೈಟರ್ ಅಂತ ಇರ್ತಾರೆ, ಅವ್ರ ಸಹಾಯನೂ ನಾವು ಪಡಿಬಹುದು. ಸೊ ನೀವು ಹಲ್ಲೆ ಎಷ್ಟು ವಿವರವಾಗಿ ಯಾವ ರೀತಿಯಿಂದ ನೀವು ಘಟನೆ ವಿವರಿಸ್ತೀರ, ಆ ಥರ ಈ ಅಪರಾಧಿ ಕಲಂನಲ್ಲಿ ಅಂದರೆ ಇಂಡಿಯನ್ ಪೆನಲ್ ಕೋಡ್ ಈಗ ಅದು ಬದಲಾವಣೆಯಾಗಿ ಹೊಸ ಭಾರತೀಯ ಅಂತಾಗಿದೆ, ಆ ಸೆಕ್ಷನ್ಗಳನ್ನು ಅದರಲ್ಲಿ ಆ್ಯಡ್ ಆಗುತ್ತೆ. ಈಗ ಒಂದು ವೇಳೆ ಈ ಶಬ್ದಗಳಿಂದ ಬೈದ ಅಂತಂದರೆ, ಅವಾಚ್ಯ ಶಬ್ದಗಳಿಂದ ಬೈದ ಅಂತಂದರೆ ಅದಕ್ಕೊಂದು ಕಲಂ ಆ್ಯಡ್ ಆಗುತ್ತೆ 504. ಇಲ್ಲ ಹಲ್ಲೆ ಮಾಡೋಳಗೆ ನಾನು ನಿನಗೆ ಜೀವ ಸಹಿತ ಬಿಡೋದಿಲ್ಲ, ನಿನಗೆ ಜೀವಲಿಂದ ಹೊಡಿತೀನಿ ಅಂತೇಳಿ ಉಚ್ಚಾರ ಮಾಡಿದರೆ ಅಲ್ಲಿ ಒಂದು 506 ಅಂತ ಬರುತ್ತೆ. ಆನಂತರ ಅವನು ವೆಹಿಕಲ್ ಮುಂದೆ ಹೋಲಾರ್ದಂಗೆ ತಡೆದಂತಂದರೆ ಅದಕ್ಕೊಂದು ಸೆಕ್ಷನ್ನು ಆ್ಯಡ್ ಆಗುತ್ತೆ. ಅಂದರೆ ನೀವು ಎಷ್ಟು ವಿವರವಾಗಿ ಘಟನೆ ಬಗ್ಗೆ ಬರೀತೀರಿ ಆ ಥರ ಆ ಸೆಕ್ಷನ್ಗಳು ಅಂದರೆ ಅವನಿಗೆ ಅಪರಾಧಿಗೆ
ಪನಿಷ್ಮೆಂಟ್ ಮಾಡೋಕ್ಕೆ, ಅಂದರೆ ಅವನಿಗೆ ಶಿಕ್ಷೆ ಕೊಡೋಕ್ಕೆ ಯಾವ ಕಲಂಗಳು ಬೇಕು, ಆ ಅಪರಾಧಿ ಸಂಹಿತೆಯಲ್ಲಿ ಏನಿದೆ ಅವೆಲ್ಲ ಆ್ಯಡ್ ಮಾಡ್ಕೋತು ಅವರೊಂದು ಕಂಪ್ಲೇಂಟು ರೆಡಿ ಮಾಡ್ತಾರೆ. ಆ ಕಂಪ್ಲೇಂಟ್ ರೆಡಿ ಮಾಡಿದ್ಮೇಲೆ ಅವರು ಏನು ಹೇಳ್ತಾರೆ, ಅಧಿಕಾರಿ ಇದರ ಮೇಲೆ ನೀವು ಸಹಿ ಮಾಡಿ ಅಂತೇಳಿ. ಫಿರ್ಯಾದಿದಾರ ಏನು ಮಾಡಬೇಕಂದ್ರೆ ಆ ಕಂಪ್ಲೇಂಟ್ ರೆಡಿ ಆದಮೇಲೆ ಅದನ್ನು ಮೊದಲು ಓದಿಕೊಂಡು ತಿಳ್ಕೋಬೇಕು. ಒಂದು ವೇಳೆ ಏನಾಗುತ್ತೆ, ಸ್ವಲ್ಪ ಉದಾಹರಣೆ ಅಂದರೆ ಫಿರ್ಯಾದಿದಾರ ಕಲ್ತಿರಲ್ಲ, ಅನರಕ್ಷಿಸದೇ ಇದ್ದ, ಅವನು ಒಂದು ವೇಳೆ ಬಟ್ ಓದ್ತಿದ್ದ ಅಂದರೆ ತಮ್ಮ ಇಂಪ್ರೆಷನ್ ಹಾಕ್ತಿದ್ದ ಅಂತಂದರೆ ಅದರಲ್ಲಿಂದ ಏನು ತಿಳ್ಕೊಬೋದು ಅಂದರೆ ಇವನು ಶಾಲೆ ಕಲ್ತಿಲ್ಲ, ಇವನು ಓದೋಕ್ಕೆ ಬರೋದಿಲ್ಲ. ಅಂಥ ಸಮಯದಲ್ಲಿ ಅದೇ ಫಿರ್ಯಾದಿದಾರ ಏನು ಮಾಡಬೇಕಂದ್ರೆ ಅಲ್ಲಿ ಏನು ಯಾವ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಎಲ್ಲಿ ಕುಂತು ಬರೆದಿರ್ತಾನೆ ಅಲ್ಲಿ ಅವನ ಸುತ್ತ ಏನು ಜನ ಇರ್ತಾರೆ, ಯಾರಾದರೂ ಕಲ್ತವ್ರು ಇದ್ದಿದ್ರೆ ಅವ್ರಿಗೆ ಕರೆಸಿ ನಾನು ಈ ಥರ ಫಿರ್ಯಾದಿ ಬರೆಸಿದ್ದೀನಿ ಇಲ್ಲ ಬರೆದಿದ್ದೀನಿ. ಯಾಕಂದ್ರೆ ಏನಾಗುತ್ತೆ, ಬರೆಸಿದ್ದೀನಿ ಬೇರೆ ಆಗ್ತದೆ, ಬರೆದಿದ್ದೀನಿ ಬೇರೆ ಆಗ್ತದೆ. ಅನರಕ್ಷತೆ ಒಂದು ವೇಳೆ ಶಿಕ್ಷಣ ಇರಲಿಲ್ಲ ಅಂತಂದರೆ ಯಾರು ಶಾಲೆ ಕಲ್ತಿರ್ತಾರೆ ಅವ್ರಿಗೆ ಹೇಳಿ ಫಿರ್ಯಾದಿ ಬರೆಸಿರ್ತಾನೆ, ಅದನ್ನು ಓದಿ ಅದನ್ನು ತಿಳಿದುಕೊಂಡು ಅವನು ಹೇಳಿದ ಹಾಗೆ ಒಂದು ವೇಳೆ ಬರೆದಿದ್ದು ಇದ್ದರೆ ಆಮೇಲೆ ಅವನು ಸಹಿ ಮಾಡಬಹುದು. ಇದು ಏನಾಗುತ್ತೆ, ಇದು ಫಿರ್ಯಾದಿ. ಈ ಫಿರ್ಯಾದಿ ಆದಮೇಲೆ ಏನು ಮಾಡ್ತಾರೆ, ಅದು ಸಂಬಂಧಪಟ್ಟ ಅಧಿಕಾರಿಗೆ, ಅಂದರೆ ಸಪೋಸ್ ಅವನು ಹಲ್ಲೆ ಆದಮೇಲೆ ಮನೆಗೆ ಹೋಗಿದ್ದ ಅಂತಂತಂದರೆ ಅವನಿಗೆ ಒಂದು ವೇಳೆ ಈಗ ಗೊತ್ತಾಗಲಿಲ್ಲ ನಾನು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂಥೇಳಿ, ಆ ಸಮಯದಾಗ ಏನಿದೆ ಕರ್ನಾಟಕ ಪೊಲೀಸ್ ವೆಬ್ಸೈಟ್ ಅಂಥೇಳಿ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಅಲ್ಲಿ ವೆಬ್ಸೈಟಿಗೆ ಹೋಗಿ ಈ ಸ್ಥಳದಲ್ಲಿ ನನಗೆ ಹಲ್ಲೆ ಮಾಡಿದ್ದಾರೆ, ನಾನು ಎಲ್ಲಿ ಹೋಗ್ಬೇಕಂಥೇಳಿ ತಾವು ಎನ್ಕ್ವೈರಿ ಮಾಡಿ ಅಲ್ಲಿ ಹೋಗಿ ನೋಡಿದ್ರೆ ಇಂಥ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾವು ಫಿರ್ಯಾದಿ ಕೊಡ್ಬೋದು. ಫಿರ್ಯಾದಿ ಕೊಡುವಾಗ ಒಂದು ವೇಳೆ ತಾವು ಮನೆಯಲ್ಲೇ ಬರ್ಕೊಂಡು ಹೋಗಿದರೆ ಅದರದ್ದು 1-2 ಪ್ರತಿ ತಾವು ಜೆರಾಕ್ಸ್ ಮಾಡಿ ಒಂದು ಫಿರ್ಯಾದಿ ಪೊಲೀಸರಿಗೆ ಕೊಟ್ಟು ಅದರದ್ದು ಒಂದು ಎಂಡಾರ್ಸ್ಮೆಂಟು ಈ ದಿನಕ್ಕೆ ನಾನು ಈ ಫಿರ್ಯಾದಿ ಕೊಟ್ಟಿನಿ ಅಂಥೇಳಿ ಪಡ್ಕೋಬೋದು. ಇದು ಫಿರ್ಯಾದಿ ಬಗ್ಗೆ. ಈ ಫಿರ್ಯಾದಿ ನೀವು ಎಷ್ಟು ವಿವರವಾಗಿ ಎಷ್ಟು ಸರಿಯಾಗಿ ನೀವು ಬರೀತೀರ ಅಷ್ಟೇ ಅದು ತನಿಖಾಧಿಕಾರಿಗಳಿಗೆ ತನಿಖೆ ಮಾಡಲು ಏನದ ಸಹಾಯ ಆಗುತ್ತೆ. ಇದನ್ನು ಆದಮೇಲೆ ಏನು ಮಾಡ್ತಾರೆ, ಆ ತನಿಖಾಧಿಕಾರಿಗಳು FIR ಅಂಥೇಳಿ ಮಾಡ್ತಾರೆ. ಫಿರ್ಯಾದಿ FIR ಒಂದೇ ಅಲ್ಲ, ಫಿರ್ಯಾದಿಯನ್ನು ಕೊಟ್ಟ ನಂತರ FIR ಆಗುತ್ತೆ. FIR ಅಂದರೆ ಏನು, ಇದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಇದು ಬಹಳ ಮುಖ್ಯವಾದದ್ದು. ನಾವು ಫಸ್ಟ್ ಮಾಹಿತಿ ಏನದ ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೇವೆ. ಆ ಕಂಪ್ಲೇಂಟ್ ತೊಗೊಂಡವ್ರು ಏನು ಮಾಡ್ತಾರೆ, ಒಂದು ಕೇಸ್ ರಿಜಿಸ್ಟ್ರಿ ಮಾಡ್ತಾರೆ, ಅದಕ್ಕೆ ಗುನ್ನಾ ನಂಬರ್ ಅಥವಾ ಕ್ರೈಮ್ ನಂಬರ್ ಅಂತ. ಆ FIRನಲ್ಲಿ ತಾರೀಕು ಇರುತ್ತೆ, ಯಾವ ತಾರೀಕು ನೀವು ಈ ಫಿರ್ಯಾದಿ ಕೊಟ್ರಿ, ಯಾವ ತಾರೀಕು ಇದು ಜಗಳ ಆಯಿತು, ಯಾವ ತಾರೀಕು ನಿಮ್ಮ ಮೇಲೆ ಹಲ್ಲೆ ಮಾಡಿದರು, ಯಾವ ಸಮಯದಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಿದರು, ಯಾವ ಸ್ಥಳದಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಿದರು, ಫಿರ್ಯಾದಿ ಸಂಪೂರ್ಣವಾದ ಹೆಸರು, ವಿಳಾಸು ಮತ್ತು ಯಾವ ಸ್ಥಳದಲ್ಲಿ ಹಲ್ಲೆ ಆಗಿತ್ತು ಮತ್ತು ಪೊಲೀಸ್ ಸ್ಟೇಷನ್ ಏನಿರುತ್ತಿಲ್ಲ ಅದರ ನಡುವೆ ಎಷ್ಟು ಡಿಸ್ಟನ್ಸು, ಎಷ್ಟು ಅಂತರವಿದೆ ಅದನ್ನು ಅದರಲ್ಲಿ ನಮೂದು ಮಾಡ್ತಾರೆ. ಆಮೇಲೆ ಯಾರು ನಿಮಗೆ ಹಲ್ಲೆ ಮಾಡಿದರು, ನೀವು ಒಂದು ವೇಳೆ ಒಂದು 3-4 ಹೆಸರು ಹೇಳಿದರೆ ಅವರು ಅಪರಾಧಿ ಕಾಲಮ್ನಲ್ಲಿ ಅವ್ರು 3-4 ಹೆಸರುಗಳು ಬರುತ್ತೆ. ನಿಮಗೆ ಒಂದು ವೇಳೆ ಗಾಯ ಆಗಿತ್ತಂದರೆ ನೊಂದವರು ಅಂಥೇಳಿ ಒಂದು ಕಾಲಮ್ ಇರುತ್ತೆ, ಅದರಲ್ಲಿ ನಿಮ್ಮ ಹೆಸರು ಆಗುತ್ತಾರೆ. ನೀವು ಕೊಟ್ಟ ಫಿರ್ಯಾದಿ ಏನದ ಆ ಕಂಪ್ಲೇಂಟ್ನಲ್ಲಿ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆಯಾಗಿ ಅದರಲ್ಲಿ ನಮೂದು ಮಾಡ್ತಾರೆ. ಆನಂತರ ಏನು ಮಾಡ್ತಾರೆ ಅಂದರೆ ಒಂದು ಫಿರ್ಯಾದಿಯನ್ನು ಕೊಟ್ಟಿದ್ದ ನಿಮ್ಮ ಕಾಪಿ ಏನದ FIRಗೆ ಹಚ್ಚಿ ಅದನ್ನು ಮ್ಯಾಜಿಸ್ಟ್ರೇಟ್ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂತಂದರೆ ಒಂದೊಂದು ಸಲ ಏನಾಗುತ್ತೆ, ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದ್ರೇನು, ನೀವು ಕಂಪ್ಲೇಂಟ್ ಏನು FIR ಏನು ಬರೀತಿರಲ್ಲ, ಇದು FIR ಸೆಕ್ಷನ್ 154 CRPCನಲ್ಲಿ ನಮೂದಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ವೇಳೆ ನಿಮಗೆ ಹಲ್ಲೆ ಆಯಿತು, ಹಲ್ಲೆ ಆದಮೇಲೆ ನಿಮಗೆ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲಿಲ್ಲ, ಒಂದು ಏನೋ ಇದು ಆಗುತ್ತೆ, ನಿಮಗೆ ಗಾಬರಿಸ್ತೀರಿ, ನಿಮಗೆ ಏನಂತ ಗೊತ್ತಾಗಲ್ಲ, ಒಂದು 4 ಜನರಿಗೆ ವಿಚಾರಣೆ ಮಾಡ್ತೀರಿ ಏನು ಮಾಡಬೇಕು ಈಗ ಹಲ್ಲೆ ಆಗಿದೆ ಅಂತ, ಅಲ್ಲಿ ಸ್ವಲ್ಪ ತಡವಾಗ್ಬೋದು, 1 ತಾಸು 2 ತಾಸು. ಈ ತಡವಾಗಿದ್ದು ನೀವೇನಾದ ಫಿರ್ಯಾದಿಯಲ್ಲಿ ಬರಿಬೇಕಾಗತ್ತೆ. ಒಂದೊಂದು ಸಾರಿ ಏನಾಗುತ್ತೆ, ನೀವು ಮನೆ ಬಿಟ್ಟು ಊರಿಗೆ ಹೋಗಿರ್ತೀರಿ, ಊರಿಗೆ ಹೋಗಿ ಮುಂಜಾನೆ ಬರೋವರೆಗೆ ನಿಮ್ಮ ಮನೆಗೆ ಕಳ್ತನ ಆಗುತ್ತೆ. ಕಳ್ತನ ಆದಮೇಲೆ ನೀವೇನು ಮಾಡ್ತೀರಿ, ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲ್ಲ, ನೀವು ಮನೆಯಲ್ಲಿ ಹೋಗ್ತೀರಿ. ಹೋಗಿ ಏನೇನೋ ಸಾಮಾನು ನಮ್ಮ ಮನೆಯಲ್ಲಿ ಕಳ್ಳರು ಬಂದು ತೊಗೊಂಡು ಹೋಗಿದ್ದಾರೆ,
ಜ ಕ್ಯಾಶ್ ಆಗಲಿ, ಗೋಲ್ಡ್ ಆಗಲಿ, ಬಟ್ಟೆ ಆಗಲಿ, ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ಮನೆಯಲ್ಲಿ ಅವೆಲ್ಲ ನೀವನ್ನು ಒಂದು ಲಿಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಈ ನಿಮಗೇನದ ಒಂದು 3-4 ತಾಸು ಸಮಯವೇ ಬೇಕಾಗ್ತದೆ. ಅಂಥ ಸಮಯದಲ್ಲಿ ತಡವಾಗಿ ಯಾಕೆ ನಾನು ಫಿರ್ಯಾದಿ ಕೊಟ್ಟಿದ್ದೆ ಅನ್ನೋದು ನಾವು ನಮೂದಿಸಬೇಕಾಗ್ತದೆ. ಇಷ್ಟೆಲ್ಲ ನಾವು ಒಳಗೊಂಡ ಮೇಲೆ ಅವನು FIR ಮಾಡಿ ಸಂಬಂಧಪಟ್ಟ PSI ಆಗಲಿ, ಸ್ಟೇಷನ್ ಹೌಸ್ ಆಫೀಸರ್ಸ್ ಆಗಲಿ, ಯಾವ ಅಧಿಕಾರಿಗೆ ನೀವು ಕೊಟ್ಟಿರ್ತೀರಿ ಅವನು ಅದೊಂದು ಕೇಸ್ ರಿಜಿಸ್ಟ್ರಿ ಮಾಡಿ ಆ ಕಂಪ್ಲೇಂಟು ಮತ್ತು FIR ಎರಡೂ ಕೂಡಿ ಏನದ ನಿಮಗೊಂದು ಪ್ರತಿ ಕೊಟ್ಟು ಅದರ ಮೇಲೆ ನಿಮ್ಮ ಸಹಿ ಪಡಬೇಕಾಗುತ್ತೆ. ಈ FIR ಕೊಟ್ಟ ನಂತರ ಆ ಅಧಿಕಾರಿ ಏನು ಒಂದು ಪ್ರಾಮುಖ್ಯತೆ ಅಂದರೆ ಈ ತನ್ನ ಪೊಲೀಸ್ ಸ್ಟೇಷನ್ ಯಾವ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶನ ವ್ಯಾಪ್ತಿಯಲ್ಲಿ ಬರುತ್ತೆ ಅವರಿಗೆ ತಕ್ಷಣ ಅದರದ್ದೊಂದು ಕಾಪಿ ಅವರು ಕಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೇನದ ಇಮಿಡಿಯೇಟ್ಲಿ ವಿದಿನ್ 24 ಅವರ್ಸ್ನಲ್ಲಿ ಅವನೇನದ ನಿಮ್ಮ ಕಂಪ್ಲೇಂಟು FIR ಮ್ಯಾಜಿಸ್ಟ್ರೇಟ್ ಕೊಟ್ಟರು. ಸೊ ಒಮ್ಮೊಮ್ಮೆ ಏನಾಗುತ್ತೆ, ನೀವು ಫಿರ್ಯಾದಿ ಕೊಟ್ರಿ, ಕೊಟ್ಟ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ನಾವು ನಿಮ್ಮ ಫಿರ್ಯಾದಿ ತೊಗೊಳ್ಳಲ್ಲ, ನಾವು ಫಿರ್ಯಾದಿ ನಾವು ಏನದ ಇದ್ರ ಪ್ರಕಾರ ನಾವು ಕೇಸ್ ರಿಜಿಸ್ಟ್ರಿ ಮಾಡಲ್ಲ ಅಂದರೆ ದೇ ರೆಫ್ಯೂಸ್ ಟು ಟೇಕ್ ಯುವರ್ ಕಂಪ್ಲೇಂಟ್ ಅಂದಮೇಲೆ ಏನು ಮಾಡಬೇಕು ಅಂತ. ಆ ಸಮಯದಲ್ಲಿ ಏನಿದೆ ಅಂತಂದರೆ ತಾವು ಮನೆಗೆ ಬಂದು ಇಲ್ಲ ಪೊಲೀಸ್ ಸ್ಟೇಷನ್ ಹೊರಗಡೆ ಬಂದು ಆ ಫಿರ್ಯಾದಿ ನೀವೇನದ ಥ್ರೂ ರಿಜಿಸ್ಟರ್ ಪೋಸ್ಟ್ನು ತಾವು ಪೊಲೀಸ್ ಸ್ಟೇಷನ್ ಕಳಿಸ್ಬೋದು. ಕಳಿಸಿ ಏನದ ತಾವು ಮರುದಿನ ಅಥವಾ ಅನಂತರ ಅಲ್ಲಿ ಹೋಗಿ ನೋಡಿ ನಾನು ಫಿರ್ಯಾದಿ ಕಳಿಸಿದ್ದೀನಿ, ನೀವು ಮುಟ್ಟಿದೆ, ಅದರ ಬಗ್ಗೆ ತಾವು ಏನು ಮಾಡಿದ್ರಂತೂ ಕೇಳ್ಬೋದು. ಸೊ ಅದನ್ನು ಮಾಡುವ. ಇಲ್ಲ ಅಂತಂದರೆ ಈಗ ನೀವು ಒಂದು ಸ್ಟೇಷನ್ ಹೌಸ್ ಆಫೀಸರ್ ಹತ್ರ ಹೋಗಿರ್ತೀರಿ, ಅವರೇನು SHO ಇರ್ಬೋದು, ಹೆಡ್ ಕಾನ್ಸ್ಟೇಬಲ್ ಇರ್ಬೋದು, PSI ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು. ಅವರು ಕಂಪ್ಲೇಂಟ್ ತೊಗೊಲಿಲ್ಲ ಅಂತಂದರೆ ಅವ್ರಿಗಿಂತ ಹೆಚ್ಚಿನ ಅಧಿಕಾರಿಗಳು ಇರ್ತಾರೆ, DYSP ಅಂತ ಇರ್ತಾರೆ, ಅವ್ರ ಹತ್ರ ಹೋಗಬೇಕು. ಸರ್ ನನಗೆ ಹಲ್ಲೆ ಆಗಿತ್ತು, ನಾನು ಈ ಥರ ಫಿರ್ಯಾದಿ ಕೊಟ್ಟಿದ್ದೆ, ಆದರೆ ಅವ್ರು ಏನದ ಫಿರ್ಯಾದಿ ತೊಗೊಂಡಿಲ್ಲ, ದಯವಿಟ್ಟು ಏನದ ತಾವು ತಮ್ಮ ಕೆಳ ಅಧಿಕಾರಿಗಳಿಗೆ ನನ್ನ ಫಿರ್ಯಾದಿ ತೆಗೆದುಕೊಂಡು ಇದರ ಬಗ್ಗೆ ತನಿಖೆ ಮಾಡಲು ಆದೇಶ ಮಾಡಿರಂತ ತಾವು ಅವರಿಗೂ ಕೊಡ್ಬೋದು. ಒಂದು ವೇಳೆ DYSPನೂ ಹೋಗಲಿಲ್ಲ ಅಂದರೆ ನೀವು ಏನದ ಸೂಪರ್ಡೆಂಟ್ ಆಫ್ ಪೊಲೀಸ್ ಹತ್ರನೂ ಹೋಗ್ಬೋದು. ಸೊ ಅಲ್ಲಿನೂ ಅವರು ಏನದ ನಿಮಗೆ ಫಿರ್ಯಾದಿ ತೊಗೊಳಕ್ಕೆ ಒಂದು ನಿರಾಕರಿಸಿದ್ರು ಅಂತಂದರೆ ನೀವು ನ್ಯಾಯಾಲಯಕ್ಕೆ ನೇರವಾಗಿ ಬಂದು ಪ್ರೈವೇಟ್ ಕಂಪ್ಲೇಂಟ್ ಅಂಥೇಳಿ ಪ್ರೈವೇಟ್ ಕಂಪ್ಲೇಂಟ್ ಸೆಕ್ಷನ್ 200 CRPCನಲ್ಲಿ ನೇರವಾಗಿ ತಾವು ಮ್ಯಾಜಿಸ್ಟ್ರೇಟಿಗೂ ಕೊಡ್ಬೋದು. ಮ್ಯಾಜಿಸ್ಟ್ರೇಟಿಗೆ ಒಂದು ವೇಳೆ ತಾವು ಕೊಟ್ಟರೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ಅಂದರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಯಾರು ಪೊಲೀಸ್ ಅಧಿಕಾರಿ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇದು ಹಲ್ಲೆ ಆಗಿರ್ತದೆ ಅವರಿಗೆ ಒಂದು ಆದೇಶ ಮಾಡ್ತಾರೆ, ಈ ಥರ ಒಬ್ಬ ವ್ಯಕ್ತಿ ತಮ್ಮ ಹತ್ರ ಫಿರ್ಯಾದಿ ಕೊಡೋಕ್ಕೆ ಬಂದಿದ್ದ, ತಾವು ತಗೋಲಿಲ್ಲ ಮತ್ತು ಹೈಯರ್ ಆಫೀಸರ್ ಹತ್ರ ಹೋದರೂ ಅವನು ನೀವೇನಾದರೂ ಕೇಸ್ ರಿಜಿಸ್ಟ್ರಿ ಮಾಡಲಿಲ್ಲ, ಅದಕ್ಕೆ ಅವನು ನ್ಯಾಯಾಲಯಕ್ಕೆ ಬಂದಿದ್ದಾನೆ, ಅವನು ಫಿರ್ಯಾದಿ ತಮಗೆ ಕೊಟ್ಟು ಕಳಿಸ್ತೀನಿ, ಇದ್ರ ಬಗ್ಗೆ ತಾವು ತನಿಖೆ ಮಾಡಿರಿ ಅಂತೇಳಿ ಅದು 156 ಕ್ಲಾಸ್ನಲ್ಲಿ ತನಿಖೆ ಮಾಡಿ ತಾವು ಒಂದು FIR ರಿಜಿಸ್ಟ್ರಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂಥೇಳಿ ಕೋರ್ಟ್ ಆದೇಶ ಮಾಡ್ತೀವಿ. ಇದು ಎಲ್ಲ ಮಾಡಿಕೊಂಡು ನಾವೇನದ ಒಂದು ವೇಳೆ ಪ್ರೈವೇಟ್ ಕಂಪ್ಲೇಂಟ್ನು ನಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಹೈಕೋರ್ಟಿಗೆ ಹೋಗಿ ರಿಟ್ ಆಫ್ ಮ್ಯಾಂಡಮಸ್ ಅಂತಲೂ ನಾವು ಫೈಲ್ ಮಾಡೋಕ್ಕೆ ನಮಗೆ ಅಧಿಕಾರ ಇದೆ. ಅದಕ್ಕಾಗಿ ಈ ಕಂಪ್ಲೇಂಟು FIR ಭಾಳ ಮುಖ್ಯವಾದದ್ದು. ಫಿರ್ಯಾದಿ ಕೊಡುವಾಗ ನಾವು ಈಗ ಒಂದೊಂದು ಸಾರಿ ಏನಾಗುತ್ತೆ, ಈಗ ಹಲ್ಲೆ ಮಾಡಿರ್ತಾರೆ, ಹಲ್ಲೆ ವ್ಯಕ್ತಿಗೆ ಮಾತಾಡೋಕ್ಕೆ ಬರಲ್ಲ, ಅವ್ರ ಸಂಬಂಧಕ್ಕೆ ತಂದೆ ಆಗಲಿ, ತಾಯಿ ಆಗಲಿ, ಅಣ್ಣ ತಮ್ಮದಿರಾಗಲಿ, ಗೆಳೆಯರಾಗಲಿ ಅವ್ರೂ ಹೋಗಿನೂ ಫಿರ್ಯಾದಿ ಕೊಡಬೇಕು. ಫಿರ್ಯಾದಿ ಕೊಡಬೇಕನ್ನೋದ್ರೆ ನೊಂದು ವ್ಯಕ್ತಿನೇ ಕೊಡಬೇಕಂತಿಲ್ಲ, ಆ ಘಟನೆ ಬಗ್ಗೆ ಯಾರಿಗೆ ಇನ್ಫಾರ್ಮೇಷನ್ ಅಂದರೆ ಯಾರಿಗೆ ನಾಲೆಜ್ ಇರುತ್ತೆ ಅವರು ಅದ್ರ ಬಗ್ಗೆ ಏನದ ಫಿರ್ಯಾದಿ ಕೊಡ್ಬೋದು. ಆದರಷ್ಟೇ ನಾವು ಫಿರ್ಯಾದಿ ಕೊಡುವಾಗ ಬಹಳಷ್ಟು ವಿಚಾರ ಮಾಡಿ ನಾವು ಒಳ್ಳೆಯ ರೀತಿಯಲ್ಲಿ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಸರಿಯಾಗಿ ಕೊಟ್ಟರೆ ಮುಂದೆ ತನಿಖಾಧಿಕಾರಿಗಳು ನಿಮ್ಮ ಫಿರ್ಯಾದಿ ಬಗ್ಗೆ ತನಿಖೆ ಮಾಡಲು ಸರಿಯಾಗಿ ಸಹಾಯ ಆಗುತ್ತದೆ. ಮುಂದೆ ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿರ್ತಾರೆ ಆ ಅಪರಾಧಿಗೆ ಶಿಕ್ಷೆ ಮಾಡಿಸಲು ಸಹಾಯ ಆಗುತ್ತದೆ. ಇದು ಏನದ FIR ಮತ್ತು ಕಂಪ್ಲೇಂಟ್ ಬಗ್ಗೆ ಇರುವ ಮಾಹಿತಿ ನಾನು ಇವತ್ತು ತಮ್ಮೆದುರು ಹೇಳ್ಬೋದು.